ನೀಟ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಮುಗಿಬಿದ್ದಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೊಡಗು ಬಿಜೆಪಿ ಸಮರ ಸಾರಿದೆ. ಕಾಂಗ್ರೆಸ್ ನಾಯಕರ ನಿಲುವನ್ನು ವಿರೋಧಿಸಿ ಶುಕ್ರವಾರ ಮಡಿಕೇರಿಯಲ್ಲಿ ಕೊಡಗು ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಈ ವೇಳೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದ ಹಲವು ಮುಖಂಡರನ್ನು ಅರ್ಧದಲ್ಲೇ ಪೊಲೀಸರು ಬಂಧಿಸಿದ್ದರು. ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಈ ವೇಳೆ ಹೈ ಡ್ರಾಮವೇ ನಡೆಯಿತು. ದೇಶ ವಿರೋಧಿ ಜಿರಳೆ ಪಕ್ಷವನ್ನು ಬೆಂಬಲಿಸುವ ಮೂಲಕ ಕಾಂಗ್ರೆಸ್ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿದೆ ಎಂದು ಆರೋಪಿಸಿ ಕೊಡಗು ಬಿಜೆಪಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಕಾಂಗ್ರೆಸ್ ವರಿಷ್ಠರು ಹಾಗೂ ರಾಜ್ಯ ನಾಯಕರ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆ ಕೂಗುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಸಕಾರಣವಿಲ್ಲದೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಜನರನ್ನು ದಾರಿ ತಪ್ಪಿಸಿ ಅರಾಜಕತೆ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನೀಟ್ ಅಕ್ರಮದ ಬಗ್ಗೆ ಪ್ರಧಾನಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಹೀಗಿದ್ದರೂ ಕಾಂಗ್ರೆಸ್ ಅವಧಿಯಲ್ಲಿ ನಡೆದ ಪರೀಕ್ಷಾ ಅಕ್ರಮಗಳನ್ನು ಮರೆಮಾಚಿ ಕೈ ನಾಯಕರು ಜಿರಳೆ ಪಕ್ಷದ ಜೊತೆ ಕೈ ಜೋಡಿಸಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಕೆಜಿ ಬೋಪಯ್ಯ, ಮುಂದೆಂದೂ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಗೊತ್ತಿದ್ದರೂ ಕಾಂಗ್ರೆಸ್ ನಾಟಕೀಯ ಪ್ರತಿಭಟನೆ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇಡೀ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ರಾಷ್ಟ್ರೀಯತೆಯ ದೃಷ್ಟಿಯಿಂದ ಬದಲಾವಣೆ ಮಾಡಬೇಕು. ಹಲವಾರು ಜನಪರ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯ, ವಿಶೇಷವಾಗಿ ಯುವಜನರ ಭವಿಷ್ಯವನ್ನು ಉತ್ತಮಪಡಿಸಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿದ್ದಾರೆ. ಅಂಥ ಕಾರ್ಯಕ್ರಮಗಳಲ್ಲಿ ಈ ನೀಟ್ ಕೂಡ ಒಂದು. ಇವತ್ತೇನು ಎಲ್ಲ ಪ್ರೊಫೆಷನಲ್ ಕೋರ್ಸ್ ಅಥವಾ ಉದ್ಯೋಗ ನಿಮಿತ್ತ ಕೋರ್ಸ್ಗಳು ಏನಿದೆ, ಅದು ಮೆಡಿಕಲ್ ಬೇರೆ ಬೇರೆ ನಡೀತಾನೇ ಇತ್ತು. ಆದರೆ ಕೆಲವು ದುಷ್ಟ ಶಕ್ತಿಗಳು ಇವತ್ತಿನ ಕಂಪ್ಯೂಟರ್ ಡಿಜಿಟಲ್ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅದರ ದುರುಪಯೋಗ ಮಾಡಿ ಬಹುಶಃ ಸುಮಾರು ಎಕ್ಸಾಮ್ ಆಗಿ ಒಂದು ವಾರನೂ ಆಗಿಲ್ಲ, ಅದು ಆ ನೀಟ್ ಎಕ್ಸಾಮು ಅದು ಆದ ತಕ್ಷಣ ಇದರಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ ಆಗಿದೆ ಅನ್ನುವಂಥದ್ದು ಕಂಡುಹಿಡಿದ ತಕ್ಷಣ ಅದನ್ನು ಕೇಂದ್ರ ಸರ್ಕಾರ ಏನು ಎಕ್ಸಾಮ್ ಆಗಿದೆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಅದನ್ನು ತಕ್ಷಣ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಯಾರು ಇದರಲ್ಲಿ ಮೇಲ್ನೋಟಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಡೆಲ್ಲಿ ಪೊಲೀಸ್ ವಿಶೇಷವಾಗಿ ಅದನ್ನು ಅವ್ರನ್ನೆಲ್ಲ ಕಸ್ಟಡಿಗೆ ತಗೊಳ್ಳೋದು ಎಲ್ಲ ಕೆಲಸವನ್ನು ಮಾಡಿದೆ. ಇದು ಕಡೆಗೆ ನೋಡಿದಾಗ ಕೇವಲ ಒಂದೆರಡು ರಾಜ್ಯಗಳಲ್ಲಿ ಇಡೀ ದೇಶವ್ಯಾಪಿ ಹರಡಿದಂಥ ಒಂದು ದೊಡ್ಡ ಹಗರಣ ಅಂತೇಳಿ ಅದಕ್ಕೆ CBI ಕೊಟ್ಟಿದೆ. ಮತ್ತು ಎಲ್ಲರನ್ನು ಇನ್ವಾಲ್ವ್ ಆದವ್ರನ್ನ ಹಂತವಾಗಿ ಎಲ್ಲರನ್ನೂ ಬಂಧಿಸಿ ಒಳಗೆ ಹಾಕುವ ಕೆಲಸವನ್ನು ಆಗ್ತಾಯಿದೆ. ಮತ್ತು ಕೇಂದ್ರ ಸರ್ಕಾರ ಆಗಲೇ ವಿದ್ಯಾರ್ಥಿಗಳಿಗೆ ತೊಂದರೆ ಅಥವಾ ಪರೀಕ್ಷೆಗೆ ಯಾರು ನೀಟಿಗೆ ಅಪೇರ್ ಆಗ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ತಕ್ಷಣ ಎಕ್ಸಾಮ್ ಕೂಡ ಮಾಡಿದೆ. ಈಗ ರಿಸಲ್ಟು ಬಂದಿದೆ. ಎಲ್ಲರೂ ಸೀಟ್ಗಳನ್ನು ತಗೊಂಡು ಆರಾಮಲ್ಲಿದ್ದಾರೆ. ಆದರೆ ಇದರಲ್ಲಿ ಏನೂ ಇಲ್ಲದೆ ಕೇಂದ್ರ ಸರ್ಕಾರ ಇಷ್ಟೊಂದು ಕ್ರಮಗಳನ್ನು ಕೈಗೊಂಡು ಮತ್ತು ಹೇಳಿದೆ ಇದನ್ನು ಮುಂದೆ ಯಾವ ರೀತಿಯಲ್ಲೂ ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರ್ಬೋದು, ಬೇರೆ ಬೇರೆ ಇದು ಇರ್ಬೋದು, ಇದೇನು ಹೊಸದಲ್ಲ. ಹಾಗೆ ಅಂತ ಹೇಳಿ ನಾವು ಮಾಡಿದ್ದು ಸರಿ ಅಂತಲೂ ಹೇಳೋದಿಲ್ಲ. ಭಾಳ ಹಗರಣಗಳು ಕರ್ನಾಟಕದಲ್ಲಿ ಏನಾಗಿದೆ, ಮೊನ್ನೆ ಇದು ವೆಟರ್ನರಿ ಡಾಕ್ಟರ್ಸ್ KPSC ದೊಡ್ಡ ಹಗರಣ. ಶಿವಕುಮಾರ್ ರಾಜೀನಾಮೆ ಕೊಟ್ರ, ಯಾರು ರಾಜೀನಾಮೆ ಕೇಳೋದು? ಅಥವಾ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ 2014 or 15 ಆಗ ಇದೇ PUC ಎಕ್ಸಾಮಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲವೂ ಲೀಕ್ಔಟ್ ಆಯಿತು ಕ್ವಶನ್ ಪೇಪರ್ಸ್. ಹಾಗೇನೋ ಆ ಎಜುಕೇಷನ್ ಮಿನಿಸ್ಟ್ರು ಇಲ್ಲೇ ಪಕ್ಕದ ಕಿಮ್ಮನೆ ರತ್ನಾಕರ್ ಅಂತ ಇದ್ದರು, ಅವರೇನು ರಾಜೀನಾಮೆ ಕೊಟ್ರ?
ಇಂಥ ಹಗರಣಗಳನ್ನು ಇದು ಕೇವಲ ಅವರ ಸರ್ಕಾರ ಎಲ್ಲೆಲ್ಲಿತ್ತು ತಮಿಳುನಾಡಲ್ಲಿ ಆಗಿದೆ. ಈ ಸೋಕಾಲ್ಡ್ ಇಂಡಿಯಾ ಕೂಟ ಅಂತ ಇದೆಯಲ್ಲ, ಎಲ್ಲಲ್ಲಿಯೂ ಆಗಿದೆ. ಆದರೆ ಏನು ಕ್ರಮ ಕೈಗೊಂಡಿದ್ದಾರೆ? ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಳಪ್ಪ ಕಾಂಗ್ರೆಸ್ ನಡವಳಿಕೆಗಳನ್ನು ತೀಕ್ಷ್ಣವಾಗಿ ಖಂಡಿಸಿದರು. ವಿದ್ಯಾರ್ಥಿಗಳನ್ನು ರಾಜಕೀಯವಾಗಿ ಬಳಸಿಕೊಂಡು ಪ್ರತಿಭಟನೆ ನಡೆಸಲಾಗುತ್ತಿದೆ. ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತವಾದ ಜಿರಳೆ ಪಕ್ಷವನ್ನು ಬೆಂಬಲಿಸುತ್ತಾ ಕಾಂಗ್ರೆಸ್ ಅರಾಜಕತೆ ಸೃಷ್ಟಿಸುತ್ತಿದೆ. ನೀಟ್ ಅಕ್ರಮ ನಡೆದ ಬಳಿಕ ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದರೂ ಉದ್ದೇಶವೇ ಇಲ್ಲದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ ಎಂದು ರವಿ ಕಳಪ್ಪ ಆರೋಪಿಸಿದರು. ನೀಟ್ ಪರೀಕ್ಷೆ ನಡೀತು, ಅದರಲ್ಲಿ ಆದಂಥ ಒಂದು ಪೇಪರ್ ಲೀಕ್ ಆಯಿತು ಅಂತ ಹೇಳುವಂಥ ಒಂದು ಕಾರಣವನ್ನು ಮುಂದಿಟ್ಕೊಂಡು ಇವತ್ತು ಪೂರ್ತಿ ದೇಶ ವಿರೋಧಿ ಕೃತ್ಯಗಳನ್ನ ಎಸಗುವಂಥವರು ದೇಶ ವಿರೋಧಿಗಳು ಇವತ್ತು ದೇಶವನ್ನ ಒಂದು ರೀತಿಯಲ್ಲಿ ಅರಾಜಕತೆಗೆ ತಗೊಂಡು ಹೋಗುವಂಥ ಪರಿಸ್ಥಿತಿಗೆ ಮಾಡುವಂಥ ರಾಜಕೀಯ ವ್ಯವಸ್ಥೆಗಾಗಿ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಪ್ರತಿಭಟನೆ ಮಾಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನೀಟ್ನಲ್ಲಿ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ಹೇಳುವಂಥ ಇದು ಬಂತು, ಆ ಕೂಡಲೇ ಕೇಂದ್ರದ ಸರ್ಕಾರ ಅದಕ್ಕೆ ತಕ್ಕ ಕ್ರಮವನ್ನು ಕೈಗೊಳ್ತು. ಆ ಕೂಡಲೇ ಅದನ್ನು ರದ್ದು ಮಾಡಿ ಹೊಸದಾಗಿ ದಿನಾಂಕವನ್ನು ನಿಶ್ಚಯ ಮಾಡೋ ಮುಖಾಂತರ ಮತ್ತೆ ಯಶಸ್ವಿಯಾಗಿ ಯಾರಿಗೂ ತೊಂದರೆ ಆಗದಾಗೆ, ಯಾರಿಗೂ ಅನ್ಯಾಯ ಆಗದಾಗೆ ಮತ್ತೆ ಒಂದು ಇದನ್ನು ನೀಟ್ ಎಕ್ಸಾಮನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಟ್ಟು ಮತ್ತೆ ಅದರ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಿ ಈಗ ವಿದ್ಯಾರ್ಥಿಗಳೆಲ್ಲ ಏನಾದರೂ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರವೇಶ ಪಡೆಯುವ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆದರೆ ಯಾವುದೋ ಒಂದು ವಿದೇಶಗಳಿಂದ ಇದಾಗಿ ಅವರಿಂದ ಅವರ ಒಂದು ಇದರ ಹಣಕ್ಕನಂತೆ ಕೆಲಸ ಮಾಡುವಂಥ ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಆ ಮುಖಾಂತರ ದೇಶದ್ರೋಹಿ ಕೆಲಸ ಮಾಡುವಂಥ ಒಂದು ಸಂಘಟನೆ ಇವತ್ತು ಇದನ್ನು ಒಂದು ದೊಡ್ಡ ವಿಷಯ ಮಾಡಲಿಕ್ಕೆ ಹೊರಟು ದೇಶದಲ್ಲಿ ಒಂದು ರೀತಿ ಅರಾಜಕತೆ ಮಾಡೋ ಮುಖಾಂತರ ಇದನ್ನು ರಾಜಕೀಯ ಲಾಭವಾಗಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಜನತೆ ಗೊತ್ತಾಗಬೇಕು. ಈಗಾಗಲೇ ದೇಶದ ಜನತೆಯಿಂದ ಅರ್ಥಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಇವರಿಗೆ ಬೆಂಬಲ ಕೊಟ್ಟು ಹೋರಾಟ ಯಾವಾಗ ಅಂತ ಹೋದ್ರು ದೇಶದಲ್ಲಿ ಒಳ್ಳೆಯ ಒಂದು ಸದೃಢ ಸರ್ಕಾರ ಇದೆ. ಮೋದಿಯವರ ಸದೃಢ ಸರ್ಕಾರದಲ್ಲಿ ಇದೆಲ್ಲವೂ ಅವರ ಸ್ವಪ್ನವಾಗ್ತದೆ. ಯಾವುದೇ ರೀತಿಯಲ್ಲಿ ಇವರ ಕನಸಾಗ್ತಾ ಹೊರತು ಇದನ್ನು ನನಸು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋದನ್ನ ಕಾಂಗ್ರೆಸ್ ಸಮೇತ ತಿಳ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಮ್ಮ ಏನು ಒಂದು ಪ್ರತಿಭಟನೆ ಮಾಡ್ತದೆ, ಎಲ್ಲರ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅವರ ಹಕ್ಕಿದೆ. ಆದರೆ ಪ್ರತಿಭಟನೆ ಮಾಡುವಾಗ ಅಲ್ಲಿ ಒಂದಷ್ಟು ಕಲ್ಲುಗಳನ್ನ ಇಟ್ಕೊಂಡು ಇತರ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ನಮ್ಮ ಪಾರ್ಲಿಮೆಂಟಿಗೆ ಕಲ್ಲು ಹೊಡೆಯುವಂಥದ್ದು, ಕಾನೂನು ರಕ್ಷಣೆ ಮಾಡುವಂಥ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಇದು ಪ್ರತಿಭಟನೆ ಇದಲ್ಲ. ಇದಕ್ಕೆ ತಕ್ಕ ಏನು ಉತ್ತರ ಕೊಡಬೇಕು ಕಾನೂನಿನಲ್ಲಿ. ಇನ್ನು ನೋಂದಣಿಯಾಗದ ಸಿಜೆಪಿ ಪಕ್ಷವನ್ನು ಕಾಂಗ್ರೆಸ್ ಬೆಂಬಲಿಸುತ್ತಿರುವುದು ನಾಚಿಕೇಡು ಎಂದು ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಹೇಳಿದರು. ಆರ್ಥಿಕತೆಯಲ್ಲಿ ವಿಶ್ವದಲ್ಲೇ 3ನೇ ಶಕ್ತಿಯಾಗಿರುವ ಭಾರತವನ್ನು ಬಗ್ಗುಬಡಿಯಲು ಪ್ರಯತ್ನಿಸುತ್ತಿರುವ ವಿದೇಶಿ ಶಕ್ತಿಗಳ ಜೊತೆಗೆ ಕಾಂಗ್ರೆಸ್ ಮತ್ತು ಸಿಜೆಪಿ ಶಾಮೀಲಾಗಿವೆ ಎಂದು ಸುನಿಲ್ ಸುಬ್ರಹ್ಮಣಿ ಆರೋಪಿಸಿದರು. ಅವರು ಮಾಡಿರ್ತಕ್ಕಂಥಲ್ಲ ಅಧಿಕಾರಿಗಳು ಅಥವಾ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಸಿಜೆಪಿ ಅದೊಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಆ ಪಾರ್ಟಿ ಇವತ್ತು ಇಷ್ಟೊಂದು ಮಾಡಬೇಕಾದ್ರೆ ವಿದೇಶಿ ಷಡ್ಯಂತ್ರನೇ ಕಾರಣ. ಇವತ್ತು ಈ ದೇಶದಲ್ಲಿ ರಷ್ಯಾ, ಅಮೆರಿಕ ಬಿಟ್ಟರೆ ಭಾರತ 3ನೇ ಸ್ಥಾನದಲ್ಲಿದೆ. ಈ ಭಾರತವನ್ನು ಯಾವ ರೀತಿಯಲ್ಲಿಯೂ ವೀಕ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ಒಳಗಿರ್ತಕ್ಕಂಥ ದುಷ್ಟ ಶಕ್ತಿಗಳು ಅವರು ಇದನ್ನ ಒಂದು ವೀಕ್ ಮಾಡುವಂಥ ಪ್ರಶ್ನೆಯಲ್ಲಿ ವಿದೇಶಿ ಫಂಡಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸಂಶಯ ಬರ್ತಾ ಇದೆ. ಯಾಕಂದರೆ ಧರಣಿ ಮಾಡೋದು ಅವರ ಹಕ್ಕು, ಅಂದರೆ ಅಹಿಂಸಾ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡೋದವರ ಹಕ್ಕು. ಆದರೆ ಮಹಾತ್ಮ ಗಾಂಧಿಯ ಹೆಸರನ್ನು ಕಾಂಗ್ರೆಸ್ ತಗೊಳ್ತಾರೆ. ಮಹಾತ್ಮ ಗಾಂಧೀಜಿ ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ಯಾವ ರೀತಿ ಚಳವಳಿಯನ್ನು ಮಾಡಿದ್ರು, ಮಹಾತ್ಮ ಗಾಂಧಿ ಹೆಜ್ಜೆಯನ್ನು ಇವರು ಅನುಸರಿಸುತ್ತಿದ್ದಾರಾ? ಇವತ್ತು ಮಾಡ್ತಿರ್ತಕ್ಕಂಥ ರೀತಿ ಯಾವುದು? ಈ ಪೊಲೀಸರನ್ನ ಹೊಡೆಯೋದು, ಈ ಪೊಲೀಸರ ವ್ಯಾನ್ಗಳನ್ನು ಬಿಡಿಸೋದು, ಈ ರೀತಿಯ ಹೀನ ಕೃತ್ಯವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನೀವು ಒಂದು ಆಲೋಚನೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಬಿಜೆಪಿಯು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಸಾಧ್ಯತೆಯಿಂದಾಗಿ ಪ್ರತಿಭಟನೆ ತಾರಕಕ್ಕೇರುತ್ತಿದ್ದಂತೆ ಅಪಾರ ಸಂಖ್ಯೆ ಪೊಲೀಸರು ಅಲರ್ಟ್ ಆಗಿದ್ದರು. ಸ್ಥಳದಲ್ಲೇ ಪ್ರತಿಭಟನಾಕಾರರನ್ನು ಸುತ್ತುವರಿದ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಂದೋಬಸ್ತ್ ಕೈಗೊಂಡರು. ಇದೇ ವೇಳೆ ಪೊಲೀಸ್ ಪರಹೆಯನ್ನು ಭೇದಿಸಿ ಮುನ್ನುಗ್ಗಲು ಯತ್ನಿಸಿದ ಬಿಜೆಪಿ ಮುಖಂಡರನ್ನು ಬಂಧಿಸಲಾಯಿತು. ಬಂಧಿತರನ್ನು ಪೊಲೀಸ್ ವ್ಯಾನ್ಗಳು, ಕೆಎಸ್ಆರ್ಪಿ ಮತ್ತು ಸರ್ಕಾರಿ ಬಸ್ಗಳಲ್ಲಿ ಕರೆದೊಯ್ಯಲಾಯಿತು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ನೂಕಾಟ, ತಲ್ಲಾಟಗಳು ನಡೆದು ಹೈ ಡ್ರಾಮಾವೇ ಸೃಷ್ಟಿಯಾಯಿತು.
ಬೆಳಿಗ್ಗೆಯಿಂದಲೇ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಕಚೇರಿಯ ಪ್ರವೇಶದಲ್ಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಪರಹೆ ಏರ್ಪಡಿಸಲಾಗಿತ್ತು. ಭೂ ಕುಸಿತದಿಂದಾಗಿ ನಗರದ ರಸ್ತೆ ಸಂಚಾರ ಅಯೋಮಯವಾಗಿರುವ ಬೆನ್ನಲ್ಲೇ ಪ್ರತಿಭಟನೆಯಿಂದಾಗಿ ವಾಹನ ಸವಾರರು ಮತ್ತಷ್ಟು ಕಂಗೆಡಬೇಕಾಯಿತು. ಜನರಲ್ ತಿಮ್ಮಯ್ಯ ವೃತ್ತದಿಂದ ಹಳೆ ಖಾಸಗಿ ಬಸ್ ನಿಲ್ದಾಣದವರೆಗೂ ಸಂಚಾರ ನಿರ್ಬಂಧಿಸಿದ್ದರಿಂದ ಸಾರ್ವಜನಿಕರು ಪರದಾಡುವಂತಾಯಿತು. ಸಂತೆ ದಿನವಾಗಿದ್ದರಿಂದ ಜನರು ಹೈರಾಣಾಗದೆ ವಿಧಿ ಇರಲಿಲ್ಲ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ರವಿ ಕುಶಲಪ್ಪ, ರಾಬಿನ್ ದೇವಯ್ಯ, ವಿಕೆ ಲೋಕೇಶ್, ಕಲಾವತಿ, ಮಹೇಶ್ ಚೇನಿ, ಬಿಕೆ ಜಗದೀಶ್, ಅರುಣ್ ಶೆಟ್ಟಿ, ಅನಿತಾ ಪೂವಯ್ಯ, ತಳೂರು ಕಿಶೋರ್, ಪಿಡಿ ಪೊನ್ನಪ್ಪ, ಕೆಎಸ್ ರಮೇಶ್, ಬಿಕೆ ಅರುಣ್ ಕುಮಾರ್, ಬಲ್ಲರಂಡ ಮಣಿ ಉತ್ತಪ್ಪ, ಕಂಟಿ ಕಾರ್ಯಪ್ಪ, ಯಮುನಾ ಚಂಗಪ್ಪ, ಮನು ಮಂಜುನಾಥ್, ಆರ್ಕೆ ಚಂದ್ರು, ಉಮೇಶ್ ಸುಬ್ರಹ್ಮಣಿ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್ ಮಡಿಕೇರಿ.